ಚಿಕ್ಕ ಯಜಮಾನ್ರು ಆಫೀಸಿಗೆ ಹೋಗಿದ್ದು, ನಿಮ್ಮ ಜಾಗದಲ್ಲಿ ಕೂತು ಮೀಟಿಂಗ್ ಮಾಡಿದ್ದು ನನಗೂ ಖುಷಿಯಾಗಿದೆ. ಆದರೆ ನಿಮ್ಮ ವಿಷಯದಲ್ಲಿ ನೋವಾಗ್ತಿದೆ. ನನ್ನ ವಿಷಯದಲ್ಲ? ಯಾಕೆ? ಬೆಳಿಗ್ಗೆ ಅಮ್ಮ ಆಫೀಸಿಗೆ ಹೋಗ್ಬೇಕಾದವರು ಹೋಗಾಯ್ತು ಅಂತಂದ್ರು. ಪ್ರೀತು ಅವರು ಆಫೀಸಿಂದ ಬಂದಮೇಲೆ ಅಂತೂ ನೀನು ರೆಡಿ ಆದ್ಯಲ್ಲ, ನನಗೆ ಅದೇ ಸಮಾಧಾನ ಅಂದರು. ಅಂದರೆ ಅವ್ರ ಮಾತಿನ ಅರ್ಥ ಏನು? ನನ್ನಿಂದಾಗಿ ನಿಮ್ಮ ಸ್ಥಾನಕ್ಕೆ ಸಮಸ್ಯೆ ಬರ್ತಾ ಇಲ್ಲ ತಾನೆ? ಖಂಡಿತ ಇಲ್ಲ ಪಾರು. ಹೋಗ್ಬೇಕಾದವರು ಅಂತ ಬೆಳಿಗ್ಗೆ ಹೇಳಿದ್ದು ಪ್ರೀತು ಮತ್ತೆ ಚಿಕ್ಕಪ್ಪ ಹೋಗಿದ್ದಾರೆ ಅನ್ನೋ ಅರ್ಥದಲ್ಲಿ. ಇವಾಗ ನಾನು ಲೇಟ್ ಆದ್ಮೇಲೆ ಪ್ರೀತು ತಾನೇ ಹೋಗ್ಬೇಕು, ಅದಕ್ಕೆ ಹಾಗೆ ಹೇಳಿದ್ರು. ಇನ್ನು ನೀನು ರೆಡಿ ಆದಿಯಲ್ಲ, ಸಮಾಧಾನ ಆಯ್ತು ಅಂದ್ರೆ ಆದ್ರೆ ಟೆನ್ಷನ್ ಆಗುವಂಥದ್ದೇನಿದೆ? ಪ್ರೀತಿನೂ ಕೆಲ್ಸ ಕಲ್ತ, ಇಷ್ಟು ದಿನ ಜವಾಬ್ದಾರಿ ಇಲ್ದಿದ್ದವನು ಇವಾಗ ಜವಾಬ್ದಾರಿ ತಗೊಂಡಿದ್ದಾನೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅಷ್ಟೇ. ಏನೋಪ್ಪ, ಅಮ್ಮ ನನ್ನನ್ನ ಸೊಸೆ ಅಂತ ಒಪ್ಕೊಳ್ದೇ ಇದ್ರು ನಾನು ಸಹಿಸ್ಕೋತೀನಿ. ಆದ್ರೆ ನಿಮ್ಮನ್ನ ಮಗ ಅನ್ನೋ ಹಕ್ಕಿಂದ, ನಿಮ್ ಸ್ಥಾನದಿಂದ ದೂರ ಮಾಡಿದ್ರೆ ನನಗ್ ಬೇಜಾರಾಗತ್ತೆ ಯಜಮಾನ್ರೆ. ಪಾರು, ನಿನ್ನ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ಯಾವುದೇ ಹೆಂಡತಿ ಆದರೂ ತನ್ನ ಗಂಡ ಕೆಳಗಿಳಿಬಾರ್ದು, ಯಾವತ್ತೂ ಒಂದು ಲೆವೆಲ್ ಮೇಲಿರಬೇಕು ಅಂತಲೇ ಯೋಚನೆ ಮಾಡೋದು. ಆದರೆ ಅಮ್ಮಂಗೆ ಯಾವತ್ತೂ ಆ ರೀತಿ ಯೋಚನೆ ಬಂದೇ ಇಲ್ಲ, ಬರೋದು ಇಲ್ಲ. ಇನ್ನು ನನ್ನ ಪ್ರೀತಿ ವಿಷಯಕ್ಕೆ ಬಂದರೆ ನಮ್ಮಿಬ್ಬರ ಮಧ್ಯೆ ಆ ರೀತಿ ಕಾಂಪಿಟೇಷನ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನನಗೂ ಅಧಿಕಾರದ ಆಸೆ ಇಲ್ಲ, ಅವನಿಗೂ ಅಧಿಕಾರದ ಆಸೆ ಇಲ್ಲ. ಏನ್ ಹೇಳ್ತಿದೆ ಪ್ರೀತು? ಇವತ್ತಿನ ಮೀಟಿಂಗ್ ನಿನಗೆ ಹಿಂಸೆ ಅನಿಸ್ತಾ? ಯಾಕೆ? ಬ್ರೂ ಇಲ್ದಿರೋ ಮೀಟಿಂಗ್ ಕೂಡ ಅದೊಂದು ಮೀಟಿಂಗಾ? ಇನ್ಮೇಲೆ ನಾನಂತೂ ಅವನ ಆಬ್ಸೆನ್ಸಲ್ಲಿ ಯಾವ ಮೀಟಿಂಗು ಅಟೆಂಡ್ ಮಾಡಲ್ಲ. ಆಫೀಸಲ್ಲಿ ಇದ್ದಷ್ಟು ನಾನು ಯಾರೋ ಕಟ್ ಆಗ್ತಿದ್ದಾರೆ ಅಂತ ಅನಿಸ್ತಾ ಇತ್ತು, ಯಾರ್ದು ಕಂಟ್ರೋಲ್ ಇದ್ದೀನಿ ಅಂತ ಫೀಲ್ ಆಗ್ತಾ ಇತ್ತು. ಏನು ಗೊತ್ತಾ, ನನಗಂತೂ ನನ್ನ ಹೆಂಡತಿ ಕಂಟ್ರೋಲ್ ಮಾತ್ರ ಇಷ್ಟ. ಪ್ರೀತು, ಏನ್ ಮಾತಾಡ್ತಿದ್ಯಾ ನೀನು? ಹೇಗ್ ಮೇಲ್ ಬರ್ಬೇಕು, ಸಿಕ್ಕ ಅವಕಾಶನ ಬಳಸ್ಕೊಂಡು ಹೇಗ್ ಬೆಳಿಬೇಕು ಅನ್ನೋದೇ ಗೊತ್ತಿಲ್ವಾ ನಿನಗೆ? ಅಲ್ಲ ಪ್ರೀತು, ಭಾವ ಇಲ್ದಿರೋ ಮೀಟಿಂಗೇ ಅಲ್ಲ ಅಂತಿದ್ಯಲ್ಲ, ಯಾಕೆ? ನಿನ್ಗೆ ನಿಂದೆ ಅದ ಕೆಪಾಸಿಟಿ ಇಲ್ವಾ? ಅಥವಾ ನೀನಾಗ್ಲೀನೇ ಯಾವ ಕೆಲಸನೂ ಮಾಡೋದಕ್ಕೆ ಬರಲ್ವಾ? ಇಷ್ಟು ದಿನ ಜವಾಬ್ದಾರಿ ಇಲ್ದಿದ್ದವನು ಇವಾಗ ಜವಾಬ್ದಾರಿ ತಗೊಂಡಿದ್ದಾನೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಪಾರ್ವತಿ ಅವರೇ, ಸ್ವೀಟ್ಸ್ ತಗೊಳ್ಳಿ. ಸಿಹಿನಾ? ಯಾವ ಖುಷಿಗೆ? ಇಂಥದ್ದೇ ಖುಷಿ ಅಂತ ಏನೂ ಇಲ್ಲ, ಮನ್ಸಿಗೆ ತುಂಬಾ ನೆಮ್ಮದಿ ಆಗ್ತಿದೆ, ಅದಕ್ಕೆ ಸ್ವೀಟ್ಸ್ ತರ್ಸೋಣ ಅನ್ಸ್ತು. ನಿಮ್ಗೆ ಪಾಯಸ ಮಾಡೋದಕ್ಕೆ ಹೇಳಿ ಆಮೇಲೆ ಆ ಪಾಯಸನ ನಿಮ್ಗೆ ಕೊಟ್ರೆ ಏನ್ ಚೆನ್ನಾಗಿರುತ್ತೆ, ಅದಕ್ಕೆ ನಾನೇ ಹೊರಗಡೆಯಿಂದ ಸ್ವೀಟ್ಸ್ ತರಿಸ್ದೆ. ಎಲ್ಲಿ ಆನಿ? ಏನಮ್ಮ ಜರ್ನಿ, ನಿಮ್ಮ ಅಕ್ಕಂಗೆ ಸ್ವೀಟ್ ತಿನ್ನಿಸ್ತಾ ಇದೆಯಾ? ಏನ್ ಸಮಾಚಾರ? ಏನಿಲ್ಲ ಭಾವ, ಮನ್ಸಿಗೆ ಯಾಕೋ ಖುಷಿ ಆಗ್ತಿತ್ತು, ಅದಕ್ಕೆ ಸ್ವೀಟ್ ತರಿಸ್ದೆ. ನೀವು ತಗೊಳ್ಳಿ. ಜರ್ನಿ, ಬೆಳಗ್ಗೆ ಪಾರು ಹತ್ರ ನನ್ನ ನೋಡ್ಕೊಳ್ಳೋದಕ್ಕೆ ನನ್ನ ಗಂಡ ಇದ್ದಾನೆ, ನನಗೆ ಬೇರೆ ಯಾರ ಅವಶ್ಯಕತೆನೂ ಇಲ್ಲ ಅಂತ ಹೇಳ್ದಿಯಂತೆ, ನಿಜಾನ? ನಿಜ. ಅದನ್ನೇ ಬೆಳಗ್ಗೆಯಿಂದ ಮನಸ್ಸಿಗೆ ಹಚ್ಕೊಂಡು ಕೊರಗ್ತಾ ಇದ್ದೆ. ನೋಡ್ದಾ ಪಾರು, ನಾನು ಹೇಳಿರ್ಲಿಲ್ವಾ ಏನೋ ತಲೆನೋವಲ್ಲಿ ಒಂದೆರಡು ಮಾತಾಡಿರ್ತಾಳೆ ಅಂತ? ನೋಡು, ಇವಾಗ ಅವಳೆ ಸ್ವೀಟ್ಸ್ ತೊಗೊಂಬಂದಿದ್ದಾಳೆ. ನಾನು ಹೇಳಿದ ನಿಜ ಆಯ್ತು ತಾನೆ? ಹೌದು ಯಜಮಾನ್ರೆ, ಪಾಪ ಆ ಸಮಯದಲ್ಲಿ ಹಾಗೆ ಮಾತಾಡಿದಾರಷ್ಟೇ. ಆದ್ರೆ ಈಗ ನೋಡಿ, ಅವರೇ ಬಂದು ಸಿಹಿ ತಿನ್ನಿಸ್ತಾ ಇದಾರೆ. ಅದ್ರಲ್ಲೇ ಗೊತ್ತಾಗತ್ತೆ ಇವ್ರ ಮನ್ಸು ಎಷ್ಟು ಒಳ್ಳೇದು ಅಂತ. ಸರಿ ಪಾರ್ವತಿ ಅವರೇ, ಪ್ರೀತಿಗೂ ಸ್ವೀಟ್ ಕೊಡ್ಬೇಕು, ನಾನು ಬರ್ತೀನಿ. ನೋಡ್ದ ನಿನ್ ತಂಗಿನ? ಯಾವುದೋ ಮೂಡಲ್ಲಿ ಒಂದು ಮಾತು ಹೇಳಿರ್ತಾಳೆ, ಉದ್ದೇಶಪೂರ್ವಕವಾಗಿ ಏನು ಹೇಳಿರಲ್ಲ. ಎಷ್ಟೇ ಆದ್ರೂ ನನ್ನ ತಂಗಿ ಅಲ್ವಾ? ತಗೊಳಪ್ಪ, ಆಗ್ಲೇ ನನ್ನ ತಂಗಿ ಹಾಗಲ್ಲು ಹೀಗಲ್ಲು ಅಂತ ಹೇಳ್ತಾ ಇದ್ದೆ, ಈಗ ಸಡನ್ ಆಗಿ ಪ್ಲೇಟ್ ಚೇಂಜ್ ಮಾಡ್ತಾ ಇದೀಯಾ? ಎಷ್ಟೇ ಆದ್ರೂ ನಿನ್ ತಂಗಿ ಅಲ್ವಾ, ಎಲ್ಲಿ ಬಿಟ್ಕೊಡ್ತೀಯ?
ಏನಿದು? ಅರಸನಕೋಟೆಯ ಫ್ಯಾಮಿಲಿ ಟ್ರೀ. ಅದು ಗೊತ್ತಿರೋ ವಿಷಯನೇ. ಇದನ್ಯಾಕೆ ನೋಡ್ತಾ ನಿಂತಿದ್ಯಾ ಅಂತ. ಕಾಮಿಡಿ ಪೀಸ್ ದಾಮಿನಿ ಮೂಲಕ ಜನನಿನ ಟಾರ್ಗೆಟ್ ಮಾಡೋದು, ಆದಿತ್ಯ ಮತ್ತೆ ಪ್ರೀತು ಮಧ್ಯೆ ಬೆಂಕಿ ಹಚ್ಚೋದು ಅಂತೆಲ್ಲ ಅನ್ಕೊಂಡಿದ್ವಲ್ಲ, ಮತ್ತೇನಕ್ಕೆ ಇದೆಲ್ಲ? ಬರೀ ಅನ್ಕೊಂಡು ಕಾನ್ಫಿಡೆಂಟ್ ಆಗಿರಕ್ಕಾಗಲ್ಲ ನನ್ನಿಂದ. ಯಾಕೆ? ಯಾಕಂದ್ರೆ ಜನನಿಯ ವೀರಯ್ಯ ದೇವನ ಮಗಳು. ಹೇಳಿದ ಮಾತಿಂದ ಅವಳನ್ನ ಎಷ್ಟು ದಿನ ಕಂಟ್ರೋಲ್ ಮಾಡಕ್ಕಾಗತ್ತೆ ಅಂತ ಗೊತ್ತಿಲ್ಲ. ಮುಂದೊಂದು ದಿನ ದಾಮಿನಿನೇ ಸರಿ ಇಲ್ಲ, ಪಾರ್ವತಿದೇನು ತಪ್ಪಿಲ್ಲ ಅಂತ ಜನನಿಗೆ ಗೊತ್ತಾದ್ರೆ ಅದು ನಮ್ ಫಸ್ಟ್ ಫೇಲಿಯರ್ ಆಗುತ್ತೆ. ಇನ್ನು ಆ ಪ್ರೀತಮ್, ಅವನು ಆದಿತ್ಯನಿಗೆ ಲಕ್ಷ್ಮಣನ್ ತರ. ತಂದೆಗೆ ಎಷ್ಟು ಮರ್ಯಾದೆ ಕೊಡ್ತಾನೋ ಅಣ್ಣನಿಗೂ ಅಷ್ಟೇ ಮರ್ಯಾದೆ ಕೊಡ್ತಾನೆ. ಅವನನ್ನ ನಮ್ಮ ಬಲೆಗೆ ಬೀಳಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ತುಂಬ ಟೈಮ್ ಬೇಕು. ಆದರೆ ನಮ್ಮ ಹತ್ರ ಟೈಮೂ ಇಲ್ಲ, ಪೇಷನ್ಸೂ ಇಲ್ಲ. ಆ ಕಿಲನ್ ಮನೆ ಒಗ್ಗಟ್ಟು ನೋಡ್ತಿದ್ರೆ ನನಗೆ ರಾತ್ರಿ ನಿದ್ರೆ ಬರ್ತಿಲ್ಲ, ಹಗಲು ಊಟ ಸೇರ್ತಿಲ್ಲ. ಆದಷ್ಟು ಬೇಗ ನಮ್ಮ ಕೆಲಸ ಮಾಡಿ ಮುಗಿಸ್ಬೇಕು, ಆಗ್ಲೇ ನನಗೆ ನೆಮ್ಮದಿ ಸಿಗೋದು. ಮಾಡೋಣ, ಖಂಡಿತ ಮಾಡೋಣ. ನಮ್ಮ ಟಾರ್ಗೆಟ್ ಬರೀ ಅಖಿಲ ಪಾರ್ವತಿ ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿ. ಇವರು ಫ್ಯಾಮಿಲಿನೇ ಹೊಡಿಬೇಕು. ಯಾರ ಮಧ್ಯೆ ಎಲ್ಲ ಒಡಕ್ ಸೃಷ್ಟಿ ಮಾಡೋಕ್ಕಾಗತ್ತೋ ಸೃಷ್ಟಿ ಮಾಡು. ಯಾರ ಮಧ್ಯೆ ಮನಸ್ತಾಪ ಇದೆಯೋ ಅದನ್ನ ಇನ್ನೂ ಜಾಸ್ತಿ ಮಾಡು. ಚೆನ್ನಾಗಿರೋರ್ ಮಧ್ಯೆ ಹಿಡಿ ಹಚ್ಚು. ಗಂಡ, ಹೆಂಡತಿ, ಅಣ್ಣ, ತಮ್ಮ, ಚಿಕ್ಕಪ್ಪ ಎಲ್ರೂ ನಮ್ಮ ಬಲೆಗೆ ಬೀಳಿಸ್ಕೊ. ಆದ್ರೆ ಒಂದು ಮಾತು ನೆನ್ಪಿಟ್ಕೊ, ಇದೆಲ್ಲ ಆದಷ್ಟು ಬೇಗ ಆಗ್ಬೇಕು. ಖಂಡಿತ ಆಗತ್ತೆ. ನಾನು ಬಂದಿರೋದೇ ಅದಕ್ಕಲ್ವಾ. ದೊಡ್ಡ ಯಜಮಾನ್ರೆ, ಒಳಗಡೆ ಬರ್ಬೋದಾ? ಓ ಸಾವಿತ್ರಮ್ಮ, ಬನ್ನಿ ಒಳಗೆ. ಏನು ಅಪರೂಪಕ್ಕೆ ನನ್ನ ಹುಡ್ಕೊಂಡು ರೂಮ್ವರೆಗೂ ಬಂದಿದ್ದೀರಾ? ಏನಾದರೂ ಕೆಲಸ ಆಗಬೇಕಿತ್ತಾ? ಹೌದು ದೊಡ್ಡ ಯಜಮಾನ್ರೆ. ಇದೇನಿದು ಸಾವಿತ್ರಮ್ಮ, ಕರಿಮಣಿ ಸರ ತಂದಿದ್ದೀರಾ? ಇದನ್ನ ನಿನ್ನ ಕೈಯಿಂದ ಪಾರ್ವತಿ ಕೊಳ್ಳಕ್ಕೆ ಕಟ್ಸ. ಇದನ್ನ ಹೋದ ಯುಗಾದಿ ಹಬ್ಬದಲ್ಲಿ ಅಖಿಲಮ್ಮನೆ ತಮ್ಮ ಕೈಯಾರೆ ಪೋಣಿಸಿ ಪೂಜೆ ಮಾಡಿಕೊಟ್ಟಿದ್ರು, ನೆನಪಿದೆಯಾ? ಹೌದು, ಆದರೆ ಅಮ್ಮ ನನ್ನನ್ನು ಸೊಸೆ ಅಂತ ಒಪ್ಕೊಳ್ಳೋವರೆಗೂ ಈ ಕರಿಮಣಿ ಸರನ್ನ ಕಟ್ಕೊಳ್ಳಲ್ಲ ಅಂತ ಪಾರ್ವತಿನೇ ಹೇಳಿದ್ಲಲ್ಲ. ಇರ್ಬೋದು, ಆದ್ರೆ ಇಷ್ಟು ದಿನ ಅಂತ ಅದೇ ಅರಿಶಿನ ದಾರದಲ್ಲೇ ಇರ್ತಾಳೆ. ಇವತ್ತಲ್ಲ ನಾಳೆ ಇದನ್ನ ಹಾಕೊಳ್ಳೇಬೇಕಲ್ವಾ? ಅದು ಇವತ್ತೇ, ಈ ಕ್ಷಣನೇ ಯಾಕಾಗ್ಬಾರ್ದು ಅಂತ. ಈಗಿರೋ ಅರಿಶಿನ ದಾರದಲ್ಲೇ ಇದ್ರೆ ನೋಡ್ದವ್ರು ಒಳ್ಳೆ ತಪ್ಪು ತಿಳ್ಕೊಳ್ತಾರೆ. ಅಷ್ಟಕ್ಕೂ ಅಮ್ಮವರು ಪಾರ್ವತಿನ ಸೊಸೆಯಾಗಿ ಒಪ್ಕೋತಾರೆ ಅಂತ ಏನ್ ಗ್ಯಾರಂಟಿ? ಒಪ್ಕೊಂಡ್ರು ಯಾವಾಗ ಯಾರಿಗೂ ಗೊತ್ತಿಲ್ವಲ್ಲ. ಅಲ್ಲಿವರೆಗೂ ಅರಿಶಿನದ ದಾರದಲ್ಲೇ ಇರೋದು ಒಳ್ಳೇದಲ್ಲ ಅಂತ ನನ್ನ ಭಾವನೆ. ಹೆಣ್ಣಿಗೆ
ಅರ್ಶನದ ದಾರ ಚಿನ್ನದ ಸರಕ್ಕಿಂತಲೂ ಅವಳ ಕತ್ತಲ್ಲಿ ಕರಿಮಣಿ ಇದ್ರೆ ಅದೇ ಶ್ರೇಷ್ಠ. ಅವಳ ಮೇಲೆ ಕೆಟ್ಟ ದೃಷ್ಟಿ ಬೀಳ್ದಿರೋ ಥರ ಈ ಕರಿಮಣಿ ಕಾಪಾಡುತ್ತೆ, ಹೆಣ್ಣಿಗೆ ಆತ್ಮಸ್ಥೈರ್ಯ ತುಂಬುತ್ತೆ. ಇದು ಯಾವುದೋ ಬೆಲೆ ಇಲ್ದಿರೋ ಜಾಗದಲ್ಲಿರೋದಕ್ಕಿಂತ ಅವಳ ಕತ್ತಲ್ಲಿರೋದು ತುಂಬ ಒಳ್ಳೇದಲ್ವಾ? ಯಾರಿಗೆ ಗೊತ್ತು, ಇದನ್ನು ಹಾಕೊಂಡ್ಮೇಲೆ ಅವಳಿಗೆ ಒಳ್ಳೇದಾದರೂ ಆಗ್ಬೋದು. ಅಮ್ಮವ್ರು ಅವಳ ಸೊಸೆ ಅಂತ ಒಪ್ಕೊಂಡ್ರು ಒಪ್ಬೋದಲ್ವಾ? ದಯವಿಟ್ಟು ಇದನ್ನ ಪಾರ್ವತಿ ಕೊರಳಿಗೆ ಕಟ್ಟಿ ದೊಡ್ಡ ಯಜಮಾನ್ರೆ. ಅವಳು ಬೇಡ ಅನ್ಬೋದು, ಆದರೆ ನೀವು ಖಂಡಿತ ಬಿಡಬೇಡಿ. ಬಲವಂತದಿಂದಾದರೂ ಪರವಾಗಿಲ್ಲ, ಕಟ್ಟೋದನ್ನು ಮಾತ್ರ ಮರಿಬೇಡಿ. ಈಗ ಆಗ್ತಿರೋ ಬೆಳವಣಿಗೆಗಳ ಮಧ್ಯ ಇಂಥ ಒಳ್ಳೆ ಕಾರ್ಯನೂ ನಡೀಲಿ. ನೀವು ಹೇಳ್ತಾರ ಸರಿ ಸಾವಿತ್ರಮ್ಮ. ಆಗಿರೋ ಘಟನೆಗಳನ್ನ ನೆನೆಸ್ಕೊಂಡ್ರೆ ಅವ್ಳಿಗೆ ಈ ಕರಿಮಣಿ ಸರ್ನ ಕಟ್ಕೊಳ್ದೇ ಇರೋದಕ್ಕೆ ಯಾವ ಅರ್ಥನೂ ಇಲ್ಲ. ಕೊಡಿಲಿ. ನಾನು ಇವಾಗಲೇ ಹೋಗಿ ಇದನ್ನ ಪಾರ್ವತಿ ಕುತ್ತಿಗೆ ಕಟ್ತೀನಿ. ಒಂದ್ ವೇಳೆ ಅವಳು ಬೇಡ ಅಂತ ಹಠ ಹಿಡಿದ್ರೆ ಅರ್ಥ ಮಾಡಿಸ್ತೀನಿ. ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಹೇಳ್ದಾಗೆ ಬಲವಂತವಾಗಿ ಕಟ್ತೀನಿ. ಹೇಗಾದ್ರೂ ಮಾಡಿ ಕಟ್ಟಿ ದೊಡ್ಡ ಯಜಮಾನ್ರೆ. ಅವಳಿಗೆ ಒಳ್ಳೇದಾಗಬೇಕು ಅಂತ ಅಷ್ಟೇ ನಾನು ಬಯಸೋದು. ಇದೇ ವಿಷಯನ ನಾನು ಹೇಳಕ್ ಹೋದ್ರೆ ನನಗೆ ಮನವರಿಕೆ ಮಾಡ್ಬಿಡ್ತಾಳೆ. ಆದ್ರೆ ನೀವು ಮನಸ್ಸು ಮಾಡಿದ್ರೆ ಖಂಡಿತ ಕಟ್ಬೋದು. ಸೊಸೆ ಬಗ್ಗೆ ನಮ್ಮಮ್ಮ ಯೋಚನೆ ಮಾಡಬೇಕಾಗಿರೋದನ್ನ ತಾಯಿ ಸ್ಥಾನದಲ್ಲಿ ನಿಂತು ನೀವು ಯೋಚನೆ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸಾವಿತ್ರಮ್ಮ. ನನಗೆ ಪಾರು ಬೇರೆ ಇಲ್ಲ, ನೀವು ಬೇರೆ ಇಲ್ಲ ದೊಡ್ಡ ಯಜಮಾನ್ರೆ. ಚಿಕ್ಕ ವಯಸ್ಸಿಂದ ನಿಮ್ಮನ್ನ ಎತ್ತಾಡ್ಸಿದ್ದೀನಿ. ನೀವು ನನ್ನ ಮಗನೇ ಅಲ್ವೇ? ನಿಮ್ಮ ಯೋಚನೆ ಅಮ್ಮಂಗೆ ಬಂದಿದ್ರೆ ಇಷ್ಟೊತ್ತಿಗೆ ಅರಸನ ಕೋಟೆ ನಂದ ಗೋಕುಲ ಆಗಿರ್ತಾ ಇತ್ತು. ಯಜಮಾನ್ರೆ, ಏನಿದು? ನಾವು ಜನನಿಯವ್ರ ಮನೆಗೆ ಹೋದಾಗ ನಾನೇನು ಕಟ್ಟಿದ್ನಲ್ಲ ಆ ಕರಿಮಣಿ. ಇದನ್ನ ನಾನೇ ಎತ್ತಿಟ್ಟಿದ್ದೆ. ನೀವ್ಯಾಕೆ ತಂದ್ರಿ ಯಜಮಾನ್ರೆ? ನಿನಗೆ ಕಟ್ಟೋದಕ್ಕೆ. ಬೇಡ ಯಜಮಾನ್ರೆ, ಅಮ್ಮ ನನ್ನನ್ನು ಈ ಮನೆ ಸೊಸೆ ಅಂತ ಒಪ್ಕೊಳ್ಳೋವರೆಗೂ ಇದು ಬೇಡ ಅಂತ ನಾನು ಅವತ್ತೇ ಹೇಳಿದ್ದೆ ತಾನೆ. ಒಂದು ವೇಳೆ ಅಮ್ಮ ಒಪ್ಕೊಳ್ಳೇ ಇಲ್ಲ ಅಂದ್ರೆ ಹಾಗಲ್ಲ ಯಜಮಾನ್ರೆ. ಯಾರು ವಾದ ಬೇಡ, ನನಗೋಸ್ಕರ ಕಟ್ಟಿಸ್ಕೊ ಪ್ಲೀಸ್. ಒಂದೇ ಹುಡುಗಿಗ ಅದೆಷ್ಟು ಸಲ ತಾಳಿ ಕಟ್ಟಿಯಪ್ಪ. ಮಾಡಕ್ ಕೆಲ್ಸ ಇಲ್ದೇ ಇರೋರು ಮಕ್ಳಾಟ ಆಡಿದ್ರಂದೆ. ಹಂಗಾಯ್ತು ಇವ್ರ ಕಥೆ. ಹೊಟ್ಟೆಗೆ ಏನಾದ್ರೂ ತಿನ್ನೋಣ ಅಂತ ಬಂದೆ, ಈ ಚೈಲ್ಡ್ಗಳ ಸೀನ್ ನೋಡಿ ಹೊಟ್ಟೆ ತುಂಬೋಯ್ತು. ಎಲ್ಲಿ ಹೊರಟೋದ್ಲು ಇವಳು? ಇವಳು ಹೋಗಿದ್ರಿಂದ ನಮ್ಗೇನು ಲಾಸ್ ಆಗಲ್ಲ, ಆದ್ರೆ ಅವಳು ಅಲ್ಲೇ ಇದ್ದಿದ್ರೆ ಅಖಿಲಾಂಡೇಶ್ವರಿ ಬಂದು ಅವಳಿಗೇನಾದ್ರು ಗೊತ್ತಾಗ್ತಲ್ಲ. बद्धामि सुभगे त्वं जीव शरदा शतम्
ನೀನೇನೇ ಆಗಿರು ನನಗಂತೂ ಕಣ್ಣಿನಲ್ಲಿ ಪ್ರತಿಮಿಟುಕು ನೀನು ಸಹಕಾರವಿರಲಿ ಸಹಬಾಳ್ವೆಯಲ್ಲಿ ಅನುಸರಿಸಿ ಇಡಬೇಕು ಪ್ರತಿ ಹೆಜ್ಜೆಯನ್ನು. ಈ ದಾಮಿನಿಗೆ ಕ್ಯಾಮ್ರಾ ತಾಯ್ತಾ ಕೊಟ್ಟು ಮಂಗನ್ ಕೈಗೆ ಮಾಣಿಕ್ಯ ಕೊಟ್ಟಂಗಾಗಿದೆ. ಅವಳು ಒಂದೇ ಕಡೆ ನಿಲ್ಲಲ್ಲ ಅಂತಾಳೆ, ಈ ಕಡೆಯಿಂದ ಆ ಕಡೆ ಈ ಕಡೆಯಿಂದ ಓಡಾಡ್ತಾನೆ ಇರ್ತಾಳೆ. ಅಲ್ಲಿ ಏನ್ ನಡೆಯತ್ತಾನೆ ಅಂತ ಗೊತ್ತಾಗಲ್ಲ. ಛೇ, ನೀನ್ ಯಾಕೆ ಇಷ್ಟೊಂದು ಓವರ್ ಆಗ್ತಿದ್ಯಾ? ಅಲ್ಲ, ಆ ಆದಿತ್ಯ ಅವ್ರ ಅಮ್ಮ ಯಾವತ್ತೂ ಆಶೀರ್ವಾದ ಮಾಡ್ಕೊಟ್ಟಿದ್ದ ತಾಳಿನ ಪಾರ್ವತಿ ಕುತ್ತಿಗೆ ಕಟ್ಟಿದ್ದಾನೆ. ಅದನ್ನ ನೋಡಕ್ಕಾಗ್ದೆ ದಾಮಿನಿ ಅಲ್ಲಿಂದ ಹೊರಟೋದ್ಲು. ಇದರಿಂದ ನಾವು ಕಳ್ಕೊಳ್ಳೋದು ಏನಿದೆ? ಈಗ ನಾವೇನು ಕಳ್ಕೊಳ್ಳಲ್ಲ ದತ್ತಿ, ಆದ್ರೆ ನಾಳೆ ಏನಾದ್ರು ಮಿಸ್ ಆಗ್ಬಿಟ್ರೆ? ಅಂದ್ರೆ ಆರ್ಸನ್ ಕೋಟೆಯಲ್ಲಿ ನಡೆಯೋ ಪ್ರತಿ ವಿಷಯನೂ ತಿಳ್ಕೊಳ್ಳೋದಕ್ಕೆ ಅಂತಾನೆ ದಾಮಿನಿ ಕೋಳಲ್ಲಿ ಕ್ಯಾಮ್ರಾ ಇರೋ ತಾಯ್ತಾನ ಕೊಟ್ಟಿರೋದು. ಇವತ್ತಲ್ಲಿ ನಡೀತಿರೋದು ನಮ್ಗೆ ಇಂಪಾರ್ಟೆಂಟ್ ಇಲ್ಲದೆ ಇರ್ಬೋದು, ಆದ್ರೆ ನಾಳೆ ಏನಾದ್ರು ಇಂಪಾರ್ಟೆಂಟ್ ವಿಷಯ ನಡೆದು ದಾಮಿನಿ ಅಲ್ಲಿಂದ ಇವತ್ತಿನ ತರನೇ ಹೊರಟೋದ್ರೆ ಆಮೇಲೆ ನಮ್ಗೆ ಬೇರೆ ದಾರಿ ಏನಿದೆ? ಕರೆಕ್ಟ್, ನೀನ್ ಹೇಳೋದು ನಿಜ. ಬೇರೆ ದಾರಿ ಏನಿದೆ? ಇದೆ. ಆರ್ಸನ್ ಕೋಟೆ ಮೂಲೆ ಮೂಲೆಲು ಏನೇ ವಿಷಯ ನಡೆದ್ರು ಅದೆಲ್ಲ ನಮಗ್ ಗೊತ್ತಾಗ್ಲೇಬೇಕು. ಆ ಥರ ಒಂದು ಪ್ಲಾನ್ ಹೊಳ್ದಿದೆ, ಅದನ್ನ ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರ್ತೀನಿ. ಗುಡ್. ಹೇಗೆ? ಕಾರ್ಟೂನ್ ದಾಮಿನಿನ ಕರೆಸಿ ಅವಳಿಗೆ ಡೀಲ್ ಕೊಡ್ತೀನಿ. ನಿನಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಅಲ್ಲ, ದಾಮಿನಿಗೆ ನಾನು ಯಾರು ಅಂತ ಚೆನ್ನಾಗಿ ಗೊತ್ತಿದೆ. ಅವಳೇನಾದ್ರೂ ಇಲ್ಲಿಗೆ ಬಂದ್ರೆ ನಾನು ವೇಷ ಬದಲಾಯಿಸ್ಕೊಂಡು ಕೂತ್ಕೊಳ್ಳ? ಬೇಡ, ನೀನ್ ಯಾಕೆ ವೇಷ ಬದಲಾಯಿಸ್ಕೊಳ್ತೀಯ? ಆ ದಾಮಿನಿನ ನಾನು ಇಲ್ಲಿಗೆ ಕರ್ಸಲ್ಲ. ಹಾಗೆ ಅವಳಿಗೆ ನಾವೇ ಡೀಲ್ ಕೊಡ್ತಾ ಇದೀವಿ ಅಂತ ಸುಳಿವು ಕೂಡ ಸಿಗಲ್ಲ. ನಿನ್ ಪ್ಲಾನ್ ಅವಳು ಒಪ್ಕೋತಾಳ? ಒಪ್ತಾಳೆ. ಈ ರಾಣ ಅವಳನ್ನ ಒಪ್ಪಿಸ್ತಾನೆ. ಹೇಗೆ? ಅವಳು ವೀಕ್ನೆಸ್ ಏನು ಅಂತ ಗೊತ್ತಿದೆ. ಅದನ್ನ ಹೆಂಗ್ ಕ್ಯಾಶ್ ಮಾಡಿ ನಮ್ ಡೀಲ್ಗೆ ಅವಳನ್ನ ಕ್ಯಾಚ್ ಹಾಕೊಳ್ತೀನಿ. ಅವಳ ನಂಬರ್ ಸಿಗತ್ತಾ? ಸಿಗುತ್ತೆ. ಗುಡ್ ಮಾರ್ನಿಂಗ್ ಅತ್ತೆ. ಗುಡ್ ಮಾರ್ನಿಂಗ್ ಮೋಹನ್. ಸಾವಿತ್ರಿ, ಅದಕ್ಕೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಹೇಳಿ ಮೋಹನ್, ಏನು ವಿಷಯ? ಅದೇ ಅದಕ್ಕೆ ಲಾಸ್ಟ್ ಮೀಟಿಂಗ್ನಲ್ಲಿ ನಮ್ಮ ಪ್ರೀತು ಬಿಟ್ಟು ಹೋಗ್ತಿದ್ದ ಇನ್ವೆಸ್ಟರ್ ಜೊತೆ ಎಲ್ಲ ಮಾತಾಡಿ ಅವರೆಲ್ಲರೂ ನಮ್ಮ ಜೊತೆ ಇವಾಗೆ ಮಾಡ್ದ. ಆದರೆ ಮಾರ್ಕೆಟಲ್ಲಿ ಆಗ್ತಿರೋ ಲಾಸ್ ಇದೆಯಲ್ಲ, ಅದನ್ನು ಹೇಗೆ ಸರಿದೂಗಿಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾವು ಮೊದಲೇ ಅಂದ್ಕೊಂಡ ಹಾಗೆ ಪಿಗ್ಮೆಂಟೇಷನ್ ರಿಮೂವಲ್ ಸೋಪ್ನಂತೂ ನಾವು ಲಾಂಚ್ ಮಾಡ್ತಾ ಇಲ್ಲ. ಆದರೆ ಬೇರೆ ಯಾವುದಾದ್ರೂ ಪ್ರಾಡಕ್ಟ್ ಲಾಂಚ್ ಮಾಡಲೇಬೇಕಲ್ವಾ? ಅದಕ್ಕೆ ಏನು ಮಾಡ್ತೀರಿ, ಯಾವಾಗ ಮಾಡ್ತೀರಿ ಅಂತ ಇನ್ವೆಸ್ಟರ್ಸ್ ಕೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತೇ ಹೇಳ್ತೀನಿ ಅಂತ ಅವ್ರಿಗೆ ಸಮಜಾಯಿಸಿ ಕೊಟ್ಟಿದ್ದೀನಿ. ಏನು ಮಾಡೋದು ಅದಕ್ಕೆ? ನಾನು ತುಂಬ ಯೋಚನೆ ಮಾಡಿದ್ದೀನಿ, ನನಗೂ ಏನೂ ತೋಚ್ತಾ ಇಲ್ಲ. ನನ್ನಿಂದಾಗಿರೋ ನಷ್ಟ ಇದು ಸರಿಯಾಗಲೇಬೇಕು. ಅಖಿಲಮ್ಮಂಗೆ ಗೆಲುವಾಗಲೇಬೇಕು.